टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಾಜ್ಯದ ಯೋಜನೆಗಳ ಬಗ್ಗೆ ಮಾತಾಡಲೇಬೇಕು. ಏನು ಎಷ್ಟರ ಮಟ್ಟಿಗೆ ಬಿಂಬಿಸ್ಬಿಟ್ರು ಅಂತಂದರೆ, ಗೃಹಲಕ್ಷ್ಮಿ ಬಂದಂಥ ಹಣದಲ್ಲಿ ಏನು ಲೋನೇ ಕಟ್ಟಿಬಿಟ್ರಂತೆ, ಗಂಡನಿಗೆ ಆಟೋ ಕೊಡಿಸ್ಬಿಟ್ರಂತೆ, ಏನು ಇಡೀ ಜೀವನ ಬದಲಾಗ್ಬಿಡ್ತಪ್ಪ ಗೃಹಲಕ್ಷ್ಮಿ ಹಣದಿಂದ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಆದರೆ ದುಡ್ಡು ಬಂದಿದೆಯಾ ಸ್ವಾಮಿ? ಬಂದಿದೆಯಾ ದುಡ್ಡು? ಹಾಕಿದೆಯಾ ಸರ್ಕಾರ? ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ಕೊಂಬಂದು ಅದನ್ನು ನೀವು ಇನಾಗ್ರೇಟ್ ಮಾಡಿಸಿದ್ದು, ಲೋಕಾರ್ಪಣೆ ಮಾಡಿಸಿದ್ದು, ಗೃಹಲಕ್ಷ್ಮಿ ಹಣವನ್ನು ಫಸ್ಟು ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಅರ್ಪಿಸಿದ್ದು, ದೇವರಿಗೆ ದುಡ್ಡು ಕೊಡೋದ್ರಿಂದಲೇ ಶುರುವಾಯಿತು. ಈ ಕಡೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆ ಕಡೆಗೆ ನೀವು ಅಕ್ಕಿ ತಗೊಳ್ಳಿಲ್ಲ ಅಂದರೆ ಪಡಿತರ ದುಡ್ಡು ಕೊಡ್ತೀವಿ ಅಂತಂದ್ರಲ್ಲ. ನೀವು ರೇಷನ್ ತಗೊಳ್ಳಲ್ವಾ? ಪರವಾಗಿಲ್ಲಪ್ಪ, ದುಡ್ಡು ಕೊಡ್ತೀವಿ. ದುಡ್ಡಿಲ್ದಿರುವಂಥ ಯೋಜನೆಗಳನ್ನು ಯಾಕೆ ಮಾಡ್ತೀರಿ? ಯಾವ ಘನಕಾರ್ಯಕ್ಕೆ? ಜನ ನೋಡಿ, ಅವ್ರು ನಿಮಗೆ ಕೇಳಿರಲಿಲ್ಲ, ನೀವಾಗಿ ಕೊಟ್ಟಿರೋದು. ನೀವಾಗಿ ಕೊಟ್ಟಿರಿ, ನೀವಾಗಿ ಅವ್ರಿಗೊಂದು ಭರವಸೆ ತುಂಬಿದ್ರಿ. ಹೀಗಾಗಿ ಏನಂದ್ರೆ ಜನ ನಿಮಗೆ ಓಟ್ ಹಾಕಿದ್ರು, ನಿಮ್ಮನ್ನು ಗೆಲ್ಸ್ಕೊಂಬಂದರು, ಎಲ್ಲ ಸರಿ. ಆದರೆ ದುಡ್ಡೇ ಬರಲಿಲ್ಲ ಅಂದರೆ, ಒಂದು ಕೊಡೋ ತನಕ ಓಕೆ, ಕೊಟ್ಟಾದ ಮೇಲೆ ಏನಾದರೂ ನೀವು ಅದನ್ನ ನಿಲ್ಲಿಸ್ಬಿಟ್ರಿ ಅಂತಂದರೆ ಜನಗಳ ಕೋಪ ಇದೆಯಲ್ಲ, ಭಾಳ ಕಷ್ಟ. ಬನ್ನಿ, ಬೆಳಗಾವಿ ಜನ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದಾರೆ ನೋಡೋಣ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, 3 ತಿಂಗಳಾಯ್ತು ದುಡ್ಡು ಬಂದಿಲ್ಲ. ಅದು ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ಓಟ್ ಹಾಕಿದ್ದೀವಿ ರೀ. 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಇದು ಕೇಳ್ರ ಬರ್ತಾವತ್ತಂದು ಹೇಳ್ತಾ ಇದಾರು. ದುಡ್ಡಿಗೆ ಎಲ್ಲರಿಗೂ ನಂಬಿದಾರಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಇದು ನಂಬಿದ ಪ್ರಕಾರ ಇವ್ರು ಹಾಕಬೇಕಲ್ಲ, ಗ್ಯಾರಂಟಿ ಐತಂದ ಇವರು ಕೊಟ್ಟರು. ಮಹಿಳೆಯರೆಲ್ಲ ಅದನ್ನು ನಂಬಿದಾರೆ, ಇವಾಗ ಅದನ್ನು ನಂಬಿ ಜೀವನ ಮಾಡ್ತಿದಾರು. ಇವ್ರಿಗೆ ದುಡ್ಡು ಹಾಕಬೇಕು. ಗೃಹಲಕ್ಷ್ಮಿ ಅದು ಆದಷ್ಟು ಜನ ಮಹಿಳೆಯರಿಗೆ ಮುಟ್ಟಿಸೋ ಅಂಥ ಕೆಲಸ ಮಾಡಬೇಕು ಈ ಸರ್ಕಾರ. ನಮಗೆ ಇದರಿಂದ ಗೃಹಲಕ್ಷ್ಮಿ 3 ತಿಂಗಳು ದುಡ್ಡು ಬಂದಿಲ್ಲ ರೀ. ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ. ಇದೇ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ದು. ಇವಾಗ ಹಾಕಿಲ್ಲ ಆದರೆ ನಾವು ಏನಂತ ಮಾಡ್ಬೇಕು ಹೇಳ್ರಿ. 3 ತಿಂಗಳಾತ್ರಿ ಒಟ್ಟು ಬಂದಿಲ್ಲ. ಅದು ನಿಡ್ಕೊಂಡು ನಾವು ಬಡ ಜೀವನ ಪಾಡು ಮಾಡೋದ್ರೊಳಗೆ ಮುಂದಿನ ಜೀವನ ನಮ್ದು ಹೆಂಗೆ ಮಾಡ್ಬೇಕು ಹೇಳ್ರಿ. ಅದು ಆಸೆಗೋಸ್ಕರ ನಾವು ನಿಮ್ಮನ್ನ ಮುಂದೆ ತರಿಸಿದ್ವು. ಆ ಥರ ಮಾಡ್ರೆ ಮತ್ತು ಈ ಥರ ಮಾಡ್ರೆ ನಾವು ಹೆಂಗೆ ಜೀವನ ತೆಗಿಯೋದ್ರಿ? ದುಡ್ಡು ನಮಗೆ ಅನುಸರಿಸ್ಕೊಂಡು ಹೆಂಗಾರ ಮಾಡಿ ನಮಗೆ ದುಡ್ಡು ಹಾಕ್ಲೇಬೇಕು ರೀ. ಇವಾಗೇನು ಗೃಹಲಕ್ಷ್ಮಿದ ಅಮೌಂಟ್ ಇಷ್ಟು ದಿವಸ ಹಾಕ್ತಾಯಿದ್ರು, 3 ತಿಂಗಳಾಯ್ತು ಅಮೌಂಟ್ ಬಂದಿಲ್ಲ. 6 ತಿಂಗಳಿಂದ ರೇಷನ್ ಅಕ್ಕಿದ್ರ ಅಮೌಂಟ್ ಬಂದಿಲ್ಲ. ಮತ್ತು ಜನ ಈ ಸರ್ಕಾರನ ನಂಬ್ಕೊಂಡು ಓಟ್ ಹಾಕಿ ಏನೋ ಉಚಿತವಾದ ಶ್ರೀಶಕ್ತಿ ಯೋಜನೆಗಳು ಸಿಗ್ತಾವಂತೇಳಿ ಒಂದು ಹೆಣ್ಮಕ್ಳೆಲ್ಲ ನಂಬಿಕೆದಿಂದ ಮಾಡಿದ್ದಾರೆ. ಈ ಥರ ಏನು 3 ತಿಂಗಳಿಂದ ಏನು ಅಮೌಂಟ್ ನಿಂತಿದ್ದಲ್ಲ, ಎಲ್ಲನೂ ದಯವಿಟ್ಟು ಅವರ ಅಕೌಂಟ್ಗಳಿಗೆ, ಹೆಣ್ಮಕ್ಳಿಗೆ ಅಕೌಂಟ್ಗಳಿಗೆ ಬರಬೇಕು. ಅಲ್ಲಿ ಏನು ಸಮಸ್ಯೆಗಳಿದೆ ನೀವು ಮುಂದೆ ನಿಂತು ಅದನ್ನು ಬಗೆಹರಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಸರ್. ಹೆಣ್ಮಕ್ಳು ನೋಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ ಆಕ್ರೋಶ ಇದೆಯಲ್ಲ, ಅದು ಭಾಳ ಕಷ್ಟ. ಹುಬ್ಳಿಲೂ ಕೂಡ ಜನ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಹುಬ್ಳಿ ಜನರಿಗೂ ಕೂಡ ದುಡ್ಡು ಬಂದಿಲ್ಲ. ಬೆಳಗಾವಿನವರಿಗೆ 3 ತಿಂಗಳಿಂದ ಬಂದಿಲ್ಲ, ಹುಬ್ಬಳ್ಳಿಯವರಿಗೆ 4 ತಿಂಗಳಿಂದ ಬಂದಿಲ್ಲ. ರೇಷನ್ ಕೂಡ ಇಲ್ಲ. ಹಣ ಕೊಟ್ಟರೆ ಒಳ್ಳೆಯದಾಗುತ್ತೆ, ನೀವೇ ಹೇಳಿರೋದು, ನುಡಿದಂತೆ ನಡಿತೀವಿ ಅಂತ ಹೇಳಿದ ಕೆಲಸ ಮಾಡಿ. ಗೃಹಲಕ್ಷ್ಮಿ ಹಣ ಹಾಕಿ ಕುರ್ಚಿ ಸಿಗೋ ತನಕ ಕೊಡ್ತೀವಿ ಅನ್ನೋದು, ಅದಾದಮೇಲೆ ಕೊಡಲ್ಲ ಅನ್ನೋದು ಏನಿದೆ ಅರ್ಥ ಅಂತ ಕೇಳ್ತಾರೆ ಮಹಿಳೆಯರು. 3 ತಿಂಗಳು ಆತನ್ರಿ ಬಂದಿಲ್ರಿ. ಮತ್ತೆ ಎಲ್ಲಾನು ದುಬಾರಿ ಆಗ್ಬಿಟ್ಟತ್ರಿ. ಹೌದ್ರಿ, ಮತ್ತೆ ಏನ್ ಮಾಡ್ಬೇಕು ನೋಡ್ರಿ. ಅದನ್ನ ನೋಡ್ಕೊಂತ ಕುಂತಾರ್ರಿ ಜನ ಎಲ್ಲಾರು. ಯಾವಾಗ ಬೀಳ್ತತೆ ಯಾವಾಗ ಇಲ್ಲ ಅಂತೇಳಿ ಅನ್ಕೊಂತ ನೋಡ್ಕೊಂತ ಕುಂತಾರ್ರಿ. ಆಧಾರ್ ಕಾರ್ಡ್ ಇದು ಮಾಡ್ತಾರ, ಇನ್ನು ಹಾಕಿಲ್ಲ ಅಂದ್ಗಳೇ ತೊಗೊಂಡು ಬಂದ್ಬಿಡ್ತಾರ್ರಿ. ಕೆಟ್ಟ ಬಿಸಿಲ ನಡ್ಕೊಂತ ಹೋಗಿ ಬಡ್ಕೂರಿ. ಹೌದ್ರಿ, ಭಾಳ ಅನುಕೂಲ ಆಕೈತ್ರಿ. ಹೌದ್ರಿ, ಮತ್ತೆ ಎಲ್ಲಾನು ಅಂಗಡಿ ಇದು ಮಾಡ್ಬೇಕಂತಂದ್ರ ಅಂಗಡಿ ದುಬಾರಿ ಎಲ್ಲ ಅನುಕೂಲ ಆಕಿತ್ರೆ. ಈಗ ಬಂದಿಲ್ಲಲ್ರಿ, ಮತ್ತು ಏನು ಮಾಡಕ್ಕೆ ಬರಂಗಿಲ್ಲ ರೀ. ಅವ್ರಿಗೆ ಹೋಗಿ ಏನು ಕೇಳಕ್ಕಾಕತ್ರಿ? ಕೊಡ್ತೀವಿ ಅಂತ ಹೇಳ್ಯಾರ್ರಿ, ಮತ್ತು ಈಗ ಬಂದ್ ಮಾಡಿದ್ರಲ್ರಿ. ಕೊಡ್ತೇವಂತ ಎಲ್ಲ ಕೊಡ್ತೇವಂತ ಹಾಕಿಸ್ಕೊಂಡ್ ಬಿಡ್ರಿ. ಆದ್ರೆ ಯಾವುದೂ ಸರಿಯಾಗಿ ಮಾಡಕತ್ತಿಲ್ರಿ ಅವರು. ರೇಷನ್ ಒಬ್ಬರಿಗೆ ಹಾಕಿದ್ರೆ ಒಬ್ಬರಿಗೆ ರೇಷನ್ ಏನು ರೊಕ್ಕ ಹಾಕಿಲ್ರಿ. ನಮ್ಗೆ ರೇಷನ್ ಕೊಟ್ಟಿದ್ರೆ ಅನುಕೂಲ ಆಕಿತ್ರಿ. ನಮ್ಮೂ ಅಂತಿ ರೊಕ್ಕ ಕೊಟ್ಟ ಬಂದೇ ಇಲ್ರಿ. 1 ತಿಂಗಳೂ ಬಂದಿಲ್ಲ. ಅಂಗಡಿಯಾಗ ಅಕ್ಕಿತ್ತಂತ ತಿನ್ನಾಕತ್ತೇವ್ರಿ ನಾವು ಮಾರಕ್ಕೆ. ಈ ಗೃಹಲಕ್ಷ್ಮಿನೂ 1 ತಿಂಗಳು ಕೊಟ್ಟು ಮತ್ತು 3-4 ತಿಂಗಳು ಓಡಿಸ್ತಾರ್ರಿ. ಅದನ್ನ ಪೂರ ಹಾಕೋದೇ ಇಲ್ರಿ. ಕೊಟ್ರೆ ಚಲೋ ಆಕತ್ರಿ. ಬಡಬಗ್ರೆ ನೆನೆಸ್ಕೊಂತಾರೋ ಕೊಡ್ತೇವೆ ಅಂತಂದು ಮಾಡ್ಯಾರಲ್ರಿ. ಕೊಟ್ಟ ಹೇಳ್ದಂಗೆ ನಡ್ಕೋಬೇಕ್ರಿ ಅವರು. ಅವ್ರಿಗೆ ಕುರ್ಚಿ ಸಿಗೋಮಟ್ಟ ಅಷ್ಟ ಇದು ಇತ್ರಿ. ಕೊಡ್ತೇವಂತ ಆಶ್ವಾಸನೆ ಕೊಟ್ರಿ. ಆದ್ರೆ ಈಗ ಮತ್ತೆ ಕುರ್ಚಿ ಸಿಕ್ಬಿಟ್ಟತ್ರಿ. ಬೇಕಾದ್ರೆ ಕೊಟ್ಟರು ಸಾಕಾರ ಬಿಟ್ರೆ ನಾವೇನು ಕೇಳೋಕ್ಕಾಗಂಗಿಲ್ಲ ರೀ ಅವ್ರನ್ನ ಹೋಗಿ. ನಮ್ಮ ಒಟ್ಟ 4 ಅಂತ ಬಂದಿಲ್ಲ. ಫಸ್ಟ್ಗೆ ಸ್ಟಾರ್ಟಿಂಗ್ ಆದಾಗ 4 ಅಂತ ಬಂದಿಲ್ಲ ರೀ ಅವು.
ಅವು ಒಂದಿಟ್ಟು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿದ್ವಿ ರೀ ಅದ್ರ ಸಂಬಂಧ ಬರಲಿಲ್ಲ ಅನ್ನೋಂಗೆ ಆತ್ರ ರೇಷನ್ ಈಗ ಒಂದು 4 ತಿಂಗಳು ಅದು ಬಂದಿಲ್ಲ ರೀ ಅವು ರೊಕ್ಕ ಕೊಟ್ಟಿಲ್ಲ ಇಲ್ರಿ 3 ತಿಂಗಳು ಆತ್ರೆ ಹಾಕಿಲ್ರಿ ಮತ್ತು ನಮ್ಗೆ ಗುಳಿಗೆ ಪಳಿಗೆ ಮತ್ತು ಬೇಕಲ್ರಿ ಗುಳಿಗೆ ಪಳಿಗೆ ಅದ ಒಟ್ಟಿದ ಹಾಕತ್ರಿ ನಮ್ಗೆ ಎಲ್ಲ ಅವಾಗ ಹಾಕಿದ್ರಿ ಓಟ್ ಹಾಕಿಸ್ಕೊಳ್ಳೋದು ಮತ್ತೆ ಇದು ಇತ್ತು ಅವಾಗ ಹಾಕಿದ್ರಿ ಮತ್ತೆ ಈಗ ಕೈ ಬಿಟ್ರು ಅವ್ರಿಗೇನು ಹೇಳ್ಬೇಕು ನೋಡ್ರಿ ಈಗ ಹೇಳಕತ್ತಿಲ್ರಿ ಈಗ ಹೇಳ್ತೇವಲ್ರಿ ಮತ್ತೆ ಇದನ್ನ ಹೇಳ್ದ ಮತ್ತೇನು ಹೇಳ್ಬೇಕು ಅವ್ರಿಗಿನ್ನ ಇನ್ನ ಮತ್ತೆ ಓಟ್ ಹಾಕ್ಸೋಕೆ ಬರಲಿ ಅವಾಗ ಹೇಳ್ತೇವೆ ಅಂತ ನಾವು. ಕಲಬುರಗಿದು ಇದೇ ಪಾಡು. ಕಲಬುರಗಿ ಜನರಿಗೂ ಕೂಡ ದುಡ್ಡು ಬಂದಿಲ್ಲ. ಸರ್ಕಾರ ಕೊಟ್ಟ ಮಾತಿನ ಪ್ರಕಾರ ನಡ್ಕೋಬೇಕು, ಹಣ ಹಾಕಬೇಕು. ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಇನ್ನೊಂದು ಕಡೆಗೆ ಅನ್ನಭಾಗ್ಯದ್ದು ಕೂಡ ಬಂದಿಲ್ಲ. ಸರ್ಕಾರ ಬಡವರಿಗೆ ಮೋಸ ಮಾಡ್ತಾ ಇದೆ ಅಂತಾರೆ ಜನರು. ನಮಗೆ ಇಷ್ಟು ದಿನ ಗೃಹಲಕ್ಷ್ಮಿ ರೊಕ್ಕ ಬರ್ತೀವಿ ರೀ. ಇವಾಗ ಅಂದ್ರೆ ನಾವು ಈ ಬಡತನ ರೀತಿದಾಗ ಇದ್ದಿದ್ದೆವು. ಇಷ್ಟು ದಿನ ಹಾಕ್ತೀನಂದು ಈಗ ಹಾಕಲಿಲ್ಲ ಅಂದ್ರೆ ನಾವು ಭಾಳ ಪರೇಶಾನ್ದಾಗಿದ್ದಿದ್ದೆವು. ಈಗ ಏನು ಮಾಡ್ಬೇಕು ರೀ, ಎಲೆಕ್ಷನ್ ಆಗತ್ತೆ ನಾವು ಒಂದು ಟೈಮ್ ಮಾತಾಡಿದ್ರಿ ಹಾಕ್ತೀನಂತ, ಈಗ ಹಾಕಲಾಗಿರಿ. ಈಗಂದ್ರೆ ನಮಗೆ ಅವ್ರ ರೊಕ್ಕ ಬೇಕೇ ಬೇಕು ರೀ. ಕೊಡಲಿಲ್ಲ ಅಂದ್ರೆ ನಾವು ಬಡತನ ರೀತಿದಾಗ ನಾವು ಏನಂತ ಬದುಕಂಬ್ರಿ, ನಮಗೇನು ನೌಕರಿ ಇಲ್ಲ, ನಾವು ಭೀ ಕೂಲಿ ಮಾಡ್ತೀನವರು. ಎಲೆಕ್ಷನ್ ಟೈಮ್ ಪ್ರತಿ ತಿಂಗಳು ಹಾಕ್ತೀನಂದಿರಿ, ಈಗ ಹಾಕಲಾಗ್ಯಾರ. 3 ತಿಂಗಳಾಯ್ತು ರೀ. ರಾಸನ್ ರೊಕ್ಕ 5 ತಿಂಗಳಾಯ್ತು ರೀ. ರಾಸನು 3 ಕಿಲೋ ಅಕ್ಕಿ ಕೊಡ್ತಾರೆ, 2 ಕಿಲೋ ಜೋಳ ಕೊಡ್ತಾರೆ. ಆ ಜೋಳ ಅಂತ ಎದಕ್ಕೆ ಬರ್ಲಾರ್ದಂಗೆ ಇರ್ತಾವೆ. ಎಲೆಕ್ಷನ್ದಾಗ ಏನಂದ್ರು ನಾವು ಪ್ರತಿ ತಿಂಗಳ ದುಡ್ಡು ಹಾಕ್ತೀವಿ ಅಂತಂದ್ರು. ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ದರು. ಈಗ 3 ತಿಂಗಳಾಯ್ತು ರೀ, ದುಡ್ಡು ಹಾಕಿಲ್ಲ, ರಾಸನು ಸರಿ ಕೊಡಂಗಿಲ್ಲ ಏನ್ರಿ. ಈಗ ನಾವು ಬಡ ಜನ ಮಾಡಿ ಉಣ್ಣವ್ರು, ವಯಸ್ಸಾದವ್ರು ಅವ್ರ ದವಾಖಾನೆ ಅದ, ಅದು ಎಲ್ಲಿ ತಂದು ಮಾಡ್ಬೇಕ್ರಿ, ಎಲ್ಲಿ ಮಾಡ್ಕೋಬೇಕು ನಾವು. ಸರ್ಕಾರಕ್ಕೆ ಏನು ಕೇಳೋದು ಅಂತಂದ್ರೆ ನಮ್ಗೆ ತಿಂಗಳ ನಮಗೆ ರೊಕ್ಕ ಹಾಕ್ಬೇಕು. ಬಡ ಜನರಿಗೆ ಸಹಾಯ ಮಾಡ್ತೀವಂತ ಎಲೆಕ್ಷನ್ದಾಗ ಗೆದ್ದೋಗಿರಿ. ಗೆದ್ದ ಮೇಲೆ ಈಗ ಹೆಣ್ಮಕ್ಳಿಗೆ ಕೊಡೇಬೇಕು. ಬಡ ಜನಕ್ಕೆ ಎಲ್ಲಿಂದ ಬದುಕಬೇಕು ನಾವು, ಎದ್ರಲಿಂದ ಬದುಕಬೇಕು? ಯಾರಿಗೆ BP ಅದ, ಯಾರಿಗೆ ಶುಗರ್ ಅದ, ಯಾರಿಗೆ ಹಾರ್ಟ್ ಅದ, ಯಾರು ಎಂಡ್ರಿಗೆ ಬಿಟ್ಟು ಓಡಿ ಹೋಗ್ಯಾರ. ಅವ್ರು ಎಂಡ್ರು ಮಕ್ಕಳು ಎದ್ರಲಿಂದ ಬದುಕಬೇಕು. ಸರ್ಕಾರ ನೀವು ಹಾಕೇಸಿ ಈಗ ಬಡ ಜನಕ್ಕೆ ನೋಡ್ಲಿ ಅಂದ್ರೆ ನೀವು ಯಾವ ಸರ್ಕಾರ ರೀ? ಈಗ 3 ತಿಂಗಳು 2 ಸಾವಿರ ಇಲ್ರಿ. 5 ತಿಂಗಳಾಯ್ತು ರಾಷನ್ ರೊಕ್ಕ ಇಲ್ರಿ. 2 ಕಿಲೋ ಜೋಳ 3 ಕಿಲೋ ಅಕ್ಕಿ ಕೊಡ್ತಾರೆ. ಸರಿ ಹೋಗಂಗಿಲ್ಲ ಅವು ಮಕ್ಕಳು ಮರುಗಳು ಇದ್ದವ್ರಿಗೆ. ನಮ್ಗೆ ಮಕ್ಕಳು ಪರಿಸ್ಥಿತಿ ಗಂಭೀರ ಅದ. ನೀವು ಇದನ್ನು ಸ್ವಾರ್ಥಕ್ಕಿಲ್ದಂಗೆ ಆಗ್ತದಲ್ಲ ಇಷ್ಟು ಗೋರ್ಮೆಂಟ್ ಇದ್ದ ಕೇಸಿಂದ ನಮಗೇನು ನೋಡಪ್ಪಲೇ ಇಲ್ಲಲ್ಲ. ನೋಡ್ಬೇಕಿಲ್ಲ ಬಡ ಜನರಿಗೆ ಮಕ್ಕಳು ಮರುಗಳು ಹೆಂಗೆ ಬದುಕ್ತಾವ, ಹೆಂಗಿಲ್ಲ. ಸಾಲಿ ಅದ, ಸಮದೆ ಅದ, ಎಲ್ಲ ಅದ. ಬಡ ಇಂಥವ್ರಿಗೆ ನೌಕರಿ ಕೊಡ್ತಾರೆ. ನಮ್ಮ ಮಕ್ಕಳು ಓದೋದು ಕುಂತಾರೆ, ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ಹೆಂಗೆ ಮಾಡ್ಬೇಕು ನಾವು, ಹೆಂಗೆ ಬದುಕಬೇಕು? ಎಲ್ಲ ಬಡವ ಜನರು ಇದೇನು ಸೌಕರ್ತನ ಅದ ಇಲ್ಲಿ? ಎಲ್ಲ ದುಡ್ದುಣೋರೇ ಇದೀವಿ. ಹೊಸು ಮಂದಿ ಕೂಲಿ ನಾಲಿ ಮಾಡವ್ರೆ. ಒಬ್ಬೊಬ್ರಿಗೆ 10 ಕಿಲೋ ಅಕ್ಕಿ ಕೊಡಬೇಕು, ರೊಕ್ಕ ಹಾಕ್ಬೇಕು ತಿಂಗಳ 2,000 ರೂಪಾಯಿ. ಮಾತು ಕೊಟ್ಟಿರಲ್ಲ, ಕೊಟ್ಟಂಗಿರ್ಬೇಕು. 10 ಕಿಲೋ ಅಕ್ಕಿ ಕೊಡ್ತೀವಿ ನಾವು, ಏನು ಕಡಿಮೆ ಮಾಡಲ್ಲ ನಿಮ್ಗೆ ಬಡ ಜನರಿಗೆ ಅಂದಾರ. ಮತ್ತು ಬಡವ್ರ ಮಕ್ಳಿಗೆ ನೌಕರಿ ಕೊಡ್ತೀವಿ ಅಂದಾರ. ಅದು ನೌಕರಿನೂ ಇಲ್ಲ, ಚಾಕ್ರಿನೂ ಇಲ್ಲ. ಅವು 10 ಕಿಲೋ ಅಕ್ಕಿನೂ ಇಲ್ಲ, ಬರೀ 2 ಕಿಲೋ ಅಕ್ಕಿ 3 ಕಿಲೋ ಜೋಳ ಅಂದ್ರೆ ಹೆಂಗೆ ಆಗ್ತದ್ರಿ? ಆಗಂಗಿಲ್ಲ, ಏನಿಲ್ಲ. ನಮ್ಗೆ ಅಷ್ಟು ಬೇಕು ರೀ. ನಮ್ಗೆ ಏನು ನಿಮ್ಗೆ ಬೇಡದೇನೋ ಅಷ್ಟೇ ಬೇಡ್ತೀವಿ ನಾವು, ಮತ್ತೇನು ಬೇಡಲ್ಲ. ಎಲೆಕ್ಷನ್ ಟೈಮ್ನಾಗ ನೀವು ಹೆಂಗೆ ಬೇಡ್ರಿ, ಈಗ ನಾವು ಹಂಗೆ ಬೇಡ್ತೀವಿ. ಕೊಡ್ಲಾರ್ದು ತಿಪ್ಪಲಿ ಕೊಟ್ರೆ ನಾವು ಏನು ಕೇಳಲ್ಲ, ಕೊಡಲಿಲ್ಲ ಅಂದ್ರೆ ಕೇಳೋರೇ ಆಯ್ತೀವಿ ನಾವು ಎಲ್ಲ. ಮತ್ತು ತಿಂಗಳ ಹಾಕ್ತೀನಿ ಅಂದ್ರೆ ಈಗ ಕಟ್ ಮಾಡ್ಯಾರಲ್ರಿ, ಈಗ ಹಾಕಿಲ್ರಿ. ಮತ್ತು ಈಗ ಹಾಕಬೇಕ್ರಿ, ಎಲ್ಲ ಬಡ್ರಿ ಇದ್ದೀವಿ, ಹಾಕ್ಬೇಕ್ರಿ. ರೊಕ್ಕ ಹಾಕಲಿಲ್ಲ ಅಂದ್ರೆ ಹೆಂಗೆ ರೀ? ನಮಗಾರ ಏನು ಮನೆ ಎಲ್ಲ ಮಾರಿಲ್ಲ, ಏನಿಲ್ಲ, ಕೆರೆ ಉಳ್ದೀವಿ. ರೊಕ್ಕ ಹಾಕಂತ ಹೇಳತ್ತಿದ್ದೀವಿ ರೀ ನಾವು. ಇಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಯಾವುದೇ ಯೋಜನೆ ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ ಹಣ ಹಾಕೋದು ಕೂಡ ನಿಲ್ಲಿಸಲ್ಲ. ಹೌದು, ಕೆಲವೊಂದು ಕಡೆಗೆ ವ್ಯತ್ಯಯ ಆಗಿದೆ, ಹಣ ಬರುತ್ತೆ, ಏನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸರ್, ಈಗ ಸರ್ ಅನ್ನಭಾಗ್ಯದು 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ಬಂದಿಲ್ಲ. ಅನ್ನಭಾಗ್ಯದ 5 ತಿಂಗಳು ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದ್ರೆ ಮಾಡ್ತೀವಿ. ಅಲ್ಲ ಸರ್, ಯಾಕೆ ಲೇಟ್ ಆಗ್ತಿದೆ? 5 ತಿಂಗಳು 3 ತಿಂಗಳದೆಲ್ಲ ಯಾಕೆ ಆಗ್ತಿದೆ ಅಂತ? 5 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ. 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ಯಾರು ಕೂಡ ಯೋಚನೆ ಮಾಡಬೇಡಿ, ಯಾವ ಗ್ಯಾರಂಟಿನೂ ಕೂಡ ನಾವು ನಿಲ್ಲಿಸಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಬರುತ್ತೆ, ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ಇದು DCM DK ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿ DK ಶಿವಕುಮಾರ್ ಮಾತನಾಡಿದರು. ಈ ತಿಂಗಳು ಅನ್ನಭಾಗ್ಯ ಹಣವೂ ಕೂಡ ಬಿಡುಗಡೆ ಆಗುತ್ತೆ, ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಆಗುತ್ತೆ. ಜನರಿಗೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಅದನ್ನು ಉಳಿಸ್ಕೋತೀವಿ ಅಂತಾರೆ DK ಶಿವಕುಮಾರ್. ಸುಳ್ಳು. ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನಕ್ಕೆ ಕಲೆಕ್ಷನ್ ಆಗಲ್ಲ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ.
ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ದೀವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಕಲೆಕ್ಟ್. ಈಗ ನೀವು ನಿಮಗೆ ಈಗ ಅನ್ನಭಾಗ್ಯಕ್ಕೆ ಅದು ಮಾಮೂಲಿ ಏನು ಅಕ್ಕಿ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿರೋಧ ಪಾರ್ಟಿಯವ್ರು ಬಿಟ್ಟರೆ ಯಾರು ಪಾಪ ಗ್ರಾಹಕರಿಗೆ ಏನೂ ಮಾಡಿಲ್ಲ. ಅವರೆಲ್ಲ ಗ್ರಾಹಕರೆಲ್ಲ ಭಾಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ. ಅರ್ಥ ಆಯ್ತಾ? ಎಲ್ಲದೂ ಕೂಡ ಕೊಟ್ಟಿದ್ದೀವಿ. 2-3 ತಿಂಗಳು ರಿಲೀಸ್ ಆಗಬೇಕು. ಈ ತಿಂಗಳು ರಿಲೀಸ್ ಆಗ್ತದೆ.